ಏನೇ ಒಂದು ಪ್ರೊಟೆಸ್ಟ್ ಇರಲಿ, ಫ್ರಂಟ್ ಲೈನ್ ಬಂದು ನಿಂತ್ಕೊಳ್ಳೋದೇ ಪೊಲೀಸವರು. ಸೊ ಅವ್ರಿಗೋಸ್ಕರ ನೀವು ಇವತ್ತು ಮ್ಯಾರಥಾನ್ ಇದೆ ಅಂತ ಗೊತ್ತಾಯ್ತು, ತುಂಬಾ ಖುಷಿ ಆಯಿತು. 5K ಮ್ಯಾರಥಾನ್ ಎಲ್ಲರೂ ಚೆನ್ನಾಗಿ ಓಡಿ, ಒಳ್ಳೇದಾಗಲಿ, ನಿಮ್ಗಳಿಂದ ನಮಗೂ ಒಳ್ಳೇದಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಮನುಷ್ಯನಿಗೆ ಮನ್ನಣೆಯ ದಾಹ ತುಂಬಾ ಅಂತ ಅಂದ್ರೆ ವಿ ಆಲ್ ವಾಂಟ್ ಟು ಸೀಕ್ ವ್ಯಾಲಿಡೇಷನ್. ಬೇರೆಯವ್ರು ಏನು ಹೇಳ್ತಾರೆ, ಇವತ್ತು ನೀವೇನು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ, ಇಟ್ ಕುಡ್ ಬಿ ಸೈಬರ್ ಕ್ರೈಮ್ ಆಗಿರ್ಬೋದು, ಎಗೇನ್ಸ್ಟ್ ಡ್ರಗ್ಸ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ಒಂದೇನಂತ ಹೇಳಿದ್ರೆ, ನೀವು ಸಿನಿಮಾ ನೋಡ್ಕೊಂಡು ಹೊರಗೆ ಹೋಗ್ಬೇಕಾದ್ರೆ ನೀವೇನು ತಗೊಂಡು ಹೋಗ್ತೀರಾ ಅಂತ. ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಟಗರು ಶಿವನ್ ಕರ್ಕೊಂಡು ಹೋಗ್ತಾರೆ, ಒಬ್ಬ ಪುಡಿ ರೌಡಿ ತರ ಒಂದು ಫೀಲಿಂಗ್ ಇರೋರು ಡಾಲಿನ ಹೊರಗೆ ಕರ್ಕೊಂಡು ಹೋಗ್ತಾರೆ. ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಂತ ಇರುವಂತಹ ಒಂದು ಯಂಗ್ ಜನರೇಷನ್ ಅವರು ಪುನರ್ವಸು ಅನ್ನೋ ಕ್ಯಾರೆಕ್ಟರ್ನ ಹೊರಗೆ ಕರ್ಕೊಂಡು ಹೋಗ್ತಾರೆ. ಚಿಟ್ಟೆ ನೀವು ಕರ್ಕೊಂಡು ಹೋಗಿದ್ದೀರಲ್ಲ ಆಲ್ರೆಡಿ, ಹರಿಪ್ರಿಯ ಅವ್ರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಚಿಟ್ಟೆ. ಚೆನ್ನಾಗಿದ್ದೀರಾ ಎಲ್ರು? ಸೊ ಫಿಟ್ನೆಸ್ ಅಂತ ಹೇಳಿದಾಗ ಐ ಮೀನ್ ನಾನು ನಮ್ಮ ತಂದೆನ ನಾನು ಗುರು ಅಂತ ತಗೊತೀನಿ. ಯಾಕಂದರೆ ಮೈ ಡ್ಯಾಡ್ ವಾಸ್ ಅ ಬಾಡಿ ಬಿಲ್ಡರ್. ಚಿಕ್ಕ ವಯಸ್ಸಿಂದನೂ ಅವರನ್ನು ನಾನು ಯೋಗ ಮಾಡಿರೋದು ನೋಡಿದ್ದೀನಿ, ಮೆಡಿಟೇಷನ್ ಮಾಡೋದು ಒಂದು ಪ್ರಾಸೆಸ್ ನೋಡಿದ್ದೀನಿ. ಫಿಟ್ನೆಸ್ ಅಂತ ಬಂದಾಗ ಮೈ ಡ್ಯಾಡ್ ಇಸ್ ಮೈ ಗುರು. ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರತಿ ಸತಿನೂ ಅವ್ರ ಫೋಟೋಗಳು ಹಾಕ್ತಾ ಇರ್ತೀನಿ, ಅವ್ರು ಪೋಸ್ಟ್ ಮಾಡ್ತಾ ಇದ್ದಿದ್ರಿ. ಮಚ್ ಅಡಿಕ್ಟೆಡ್ ಟು ದ ಇನ್ಸ್ಟೆಂಟ್ ಥಿಂಗ್. ಇದಕ್ಕೆ ಒಂದು ಮಾತು ಹೇಳ್ತೀನಿ, ಇನ್ಸ್ಟೆಂಟ್ ಆಗಿ ಸಿಗೋದು ನಿಮಗೆ ಏನು ಶಾಶ್ವತ ಅಲ್ಲ. ದಟ್ ಇಸ್ ನಾಟ್ ಕಾನ್ಸ್ಟೆಂಟ್. ಸೊ ಹಾರ್ಡ್ ವರ್ಕ್ ಆ್ಯಂಡ್ ಅದ್ರ ಮೇಲೆ ಕನ್ಸಿಸ್ಟೆನ್ಸಿ ಇದ್ದು ಏನು ಸಿಗುತ್ತೋ ದಟ್ ಇಸ್ ಪರ್ಮನೆಂಟ್ ಆಗಿರತ್ತೆ. ಸೊ ಹಾಗಾಗಿ ಇನ್ಸ್ಟೆಂಟ್ ಹ್ಯಾಪಿನೆಸ್ಗೆ ಒಳಗಾಗಬೇಡಿ ಅಂತ ಹೇಳ್ತೀನಿ. ದಟ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಸ್ಟೇಜ್ ಮೇಲೆ ಇರೋ ನೀವು ಎಷ್ಟು ದೊಡ್ಡ ಸ್ಟಾರ್ಸ್ ಆಗಿರಲಿ, ದ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಒನ್ ಡೇ ಇನ್ಸ್ಟೆಂಟ್ ಸ್ಟಾರ್ಸ್ ಅಲ್ಲ. ಏನೇ ಒಂದು ಪ್ರೊಟೆಸ್ಟ್ ಇರಲಿ, ಫ್ರಂಟ್ ಲೈನ್ ಬಂದು ನಿಂತ್ಕೊಳ್ಳೋದೇ ಪೊಲೀಸವರು. ಸೊ ಅವ್ರಿಗೋಸ್ಕರ ನೀವು ಇವತ್ತು ಮ್ಯಾರಥಾನ್ ಇದೆ ಅಂತ ಗೊತ್ತಾಯ್ತು, ತುಂಬಾ ಖುಷಿ ಆಯಿತು. 5K ಮ್ಯಾರಥಾನ್ ಎಲ್ಲರೂ ಚೆನ್ನಾಗಿ ಓಡಿ, ಒಳ್ಳೇದಾಗಲಿ, ನಿಮ್ಗಳಿಂದ ನಮಗೂ ಒಳ್ಳೇದಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಮನುಷ್ಯನಿಗೆ ಮನ್ನಣೆಯ ದಾಹ ತುಂಬಾ ಅಂತ ಅಂದ್ರೆ ವಿ ಆಲ್ ವಾಂಟ್ ಟು ಸೀಕ್ ವ್ಯಾಲಿಡೇಷನ್. ಬೇರೆಯವ್ರು ಏನು ಹೇಳ್ತಾರೆ,
ಇವತ್ತು ನೀವೇನು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ, ಇಟ್ ಕುಡ್ ಬಿ ಸೈಬರ್ ಕ್ರೈಮ್ ಆಗಿರ್ಬೋದು, ಅಗೇನ್ಸ್ಟ್ ಡ್ರಗ್ಸ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ಒಂದೇನಂತ ಹೇಳಿದ್ರೆ, ನೀವು ಸಿನಿಮಾ ನೋಡ್ಕೊಂಡು ಹೊರಗೆ ಹೋಗ್ಬೇಕಾದ್ರೆ ನೀವೇನು ತೊಗೊಂಡು ಹೋಗ್ತೀರಾ ಅಂತ. ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಟಗರು ಶಿವನ್ ಕರ್ಕೊಂಡು ಹೋಗ್ತಾರೆ. ಒಬ್ಬ ಪುಡಿ ರೌಡಿ ತರ ಒಂದು ಫೀಲಿಂಗ್ ಇರೋರು ಡಾಲಿನ ಹೊರಗೆ ಕರ್ಕೊಂಡು ಹೋಗ್ತಾರೆ. ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಂತ ಇರುವಂತಹ ಒಂದು ಯಂಗ್ ಜನರೇಷನ್ ಅವರು ಪುನರ್ವಸು ಅನ್ನೋ ಕ್ಯಾರೆಕ್ಟರ್ನ ಹೊರಗೆ ಕರ್ಕೊಂಡು ಹೋಗ್ತಾರೆ. ಚಿಟ್ಟೆ ನೀವು ಕರ್ಕೊಂಡು ಹೋಗಿದ್ದೀರಲ್ಲ ಆಲ್ರೆಡಿ, ಹರಿಪ್ರಿಯ ಅವ್ರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಚಿಟ್ಟೆ. ಚೆನ್ನಾಗಿದ್ದೀರಾ ಎಲ್ರು? ಸೊ ಫಿಟ್ನೆಸ್ ಅಂತ ಹೇಳಿದಾಗ ಐ ಮೀನ್ ನಾನು ನಮ್ಮ ತಂದೆನ ನಾನು ಗುರು ಅಂತ ತಗೊತೀನಿ. ಯಾಕಂದರೆ ಮೈ ಡ್ಯಾಡ್ ವಾಸ್ ಅ ಬಾಡಿ ಬಿಲ್ಡರ್. ಚಿಕ್ಕ ವಯಸ್ಸಿಂದನೂ ಅವರನ್ನು ನಾನು ಯೋಗ ಮಾಡಿರೋದು ನೋಡಿದ್ದೀನಿ, ಮೆಡಿಟೇಷನ್ ಮಾಡೋದು ಒಂದು ಪ್ರಾಸೆಸ್ ನೋಡಿದ್ದೀನಿ. ಫಿಟ್ನೆಸ್ ಅಂತ ಬಂದಾಗ ಮೈ ಡ್ಯಾಡ್ ಇಸ್ ಮೈ ಗುರು. ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರತಿ ಸತಿನೂ ಅವ್ರ ಫೋಟೋಗಳು ಹಾಕ್ತಾ ಇರ್ತೀನಿ, ಅವ್ರು ಪೋಸ್ಟ್ ಮಾಡ್ತಾ ಇದ್ದಿದ್ರಿ. ಮಚ್ ಅಡಿಕ್ಟೆಡ್ ಟು ದ ಇನ್ಸ್ಟೆಂಟ್ ಥಿಂಗ್. ಇದಕ್ಕೆ ಒಂದು ಮಾತು ಹೇಳ್ತೀನಿ, ಇನ್ಸ್ಟೆಂಟ್ ಆಗಿ ಸಿಗೋದು ನಿಮಗೆ ಏನು ಶಾಶ್ವತ ಅಲ್ಲ. ದಟ್ ಇಸ್ ನಾಟ್ ಕಾನ್ಸ್ಟೆಂಟ್. ಸೊ ಹಾರ್ಡ್ ವರ್ಕ್ ಆ್ಯಂಡ್ ಅದ್ರ ಮೇಲೆ ಕನ್ಸಿಸ್ಟೆನ್ಸಿ ಇದ್ದು ಏನು ಸಿಗುತ್ತೋ ದಟ್ ಇಸ್ ಪರ್ಮನೆಂಟ್ ಆಗಿರತ್ತೆ. ಸೊ ಹಾಗಾಗಿ ಇನ್ಸ್ಟೆಂಟ್ ಹ್ಯಾಪಿನೆಸ್ಗೆ ಒಳಗಾಗಬೇಡಿ ಅಂತ ಹೇಳ್ತೀನಿ. ದಟ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಸ್ಟೇಜ್ ಮೇಲೆ ಇರೋ ನೀವು ಎಷ್ಟು ದೊಡ್ಡ ಸ್ಟಾರ್ಸ್ ಆಗಿರಲಿ, ದ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಒನ್ ಡೇ ಇನ್ಸ್ಟೆಂಟ್ ಸ್ಟಾರ್ಸ್ ಅಲ್ಲ.